ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಆರಾಳ ಗ್ರಾಮದ ದಾಸೋಹ ಹಿರೇಮಠದ ಶ್ರೀ ರುದ್ರಸ್ವಾಮಿ ಶರಣರ 54ನೇ ಜಾತ್ರಾ ಮಹೋತ್ಸವ ಹಾಗೂ ಸಾಮೂಹಿಕ ಫೆಬ್ರವರಿ 1 ರವಿವಾರ ಮಾಘ ಶುದ್ಧ ಭರತ ಹುಣ್ಣಿಮೆಯ ದಿನದಂದು ಅತ್ಯಂತ ಸಂಭ್ರಮ ಹಾಗೂ ಭಕ್ತಿಯಿಂದ ಜರುಗಲಿದೆ ಎಂದು ಸುಕ್ಷೇತ್ರ ಹಿರೇಮಠದ ಸೇವಾ ಸಮಿತಿ ಅಧ್ಯಕ್ಷರಾದ ವೇದಮೂರ್ತಿ ಸಂಗಯ್ಯ ಸ್ವಾಮಿ, ಉಪಾಧ್ಯಕ್ಷ ದಕ್ಷಿಣಾಮೂರ್ತಿ, ಕಾರ್ಯದರ್ಶಿ ಭೀಮನಗೌಡ, ಖಜಾಂಚಿ ವಿರೂಪಾಕ್ಷಪ್ಪ ಸೇರಿದಂತೆ ಸದಸ್ಯರುಗಳು ಹೇಳಿದರು. ಅವರು ಇಂದು ಹಿರೇಮಠದ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಚಳಗೇರಿಯ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು, ಅಂಕಲಿ ಮಠದ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಇವರ ಅನುಗ್ರಹದ ಮೇರೆಗೆ ದಿನಾಂಕ 31 ಜನವರಿ ದಿನದಂದು ಶ್ರೀ ಗುರುರುದ್ರಸ್ವಾಮಿ ಶರಣರ ಕರ್ತು ಗದ್ದುಗೆ ರುದ್ರಾಭಿಷೇಕ, ಪಲ್ಲಕ್ಕಿ, ಕಳಸೋತ್ಸವ ಜರುಗಲಿದ್ದು ಮತ್ತು ಸಾಮೂಹಿಕ ವಿವಾಹ, ಗಣರಾಧನೆ ಸೇರಿದಂತೆ ಮಹಾದಾಸೋಹ ಜರುಗಲಿದ್ದು ಸಂಜೆ 5 ಗಂಟೆಗೆ ಶ್ರೀ ಗುರುರುದ್ರಸ್ವಾಮಿಗಳ ಮಹಾರಥೋತ್ಸವ ಅಪಾರ ಭಕ್ತಾದಿಗಳ ಮಧ್ಯೆ ಜರುಗಲಿದ್ದು ಸಕಲ ಭಕ್ತಾದಿಗಳು ಭಾಗವಹಿಸಿ ಶಿವಶರಣರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಮನವಿ ಮಾಡಿದರು. ಶ್ರೀ ಗುರು ರುದ್ರೇಶ್ವರ ತಾತನ ಜಾತ್ರೆಗೆ ಬರಬೇಕೆಂದು ಸುತ್ತಮುತ್ತಲಿನ ಹಳ್ಳಿಗಳು ಹಾಗೂ ಊರಿನ ಗುರು ಹಿರಿಯರಿಗೂ ಎಲ್ಲರಿಗೂ ಸಮಸ್ತ ಗುರು ಹಿರಿಯರಿಗೂ ತಿಳಿಸುವುದೇನೆಂದರೆ 54ನೇ ಜಾತ್ರೆ ಮಹೋತ್ಸವಕ್ಕೆ ಎಲ್ಲರಿಗೂ ಕಮಿಟಿ ಪರವಾಗಿ ಸ್ವಾಗತಿಸುತ್ತೇವೆ. ಹಾಗೂ ನಮ್ಮ ಊರಿನಲ್ಲಿ ಜನ ಮೆಚ್ಚಿದ ಜಮೀನುದಾರ ನಾಟಕ ಇರುತ್ತದೆ ರಾತ್ರಿ 10:30ಕ್ಕೆ 1/2/2026 ಅದಕ್ಕೂ ಬರಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ನಮ್ಮ ಪ್ರತಿ ವರ್ಷ ಪದ್ಧತಿಯಂತೆ ಈ ವರ್ಷವೂ ಕೂಡ ಶ್ರೀ ಗುರು ರುದ್ರಸ್ವಾಮಿ ತಾತನವರ 54ನೇ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ದಿನಾಂಕ 31/1/2026 ಶನಿವಾರದಂದು ಬೆಳಗ್ಗೆ ಕರ್ತೃಗದ್ದಿಗೆ ರುದ್ರಾಭಿಷೇಕ, ತದನಂತರ ಪಲ್ಲಕ್ಕಿ ಹಾಗೂ ಸಮ್ಮೇಳನ, ಬಾಜಾ ಭಜಂತ್ರಿ ಜೋಳಕ್ಕೆ ಹೊಸ ಗ್ರಾಮಕ್ಕೆ ಹೋಗಿ ತಾತನ ಫೋಟೋ ಜೊತೆಗೆ ರಾಜಬೀದಿಯಲ್ಲಿ ಮೆರವಣಿಗೆ ಆಗಿ ತದನಂತರ ಅಲ್ಲಿಂದ ಕಳಸ ತಗೊಂಬಂದು ತೇರಿಗೆ ಹಾಗೂ ತಾತನವರ ಗದ್ದಿಗೆ ಏರಿಸಲಾಗುತ್ತದೆ. ಮಾರನೇ ದಿನ ರವಿವಾರ ದಿನಾಂಕ 1/2/2026 ಬೆಳಗ್ಗೆ ಏನಂತಾರಪ್ಪ 8:30 ಗಂಟೆಗೆ ಮಡಿತೇರು ಎಳೆಯಲಾಗುತ್ತದೆ. ತದನಂತರ 9 ಗಂಟೆಯಿಂದ 9:15 ಒಳಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ನಡೀತವೆ. ಆಮೇಲೆ ಸಾಯಂಕಾಲ 12 ಗಂಟೆಗೆ ಪ್ರಸಾದ ನಡೆಯುತ್ತದೆ. ಸಾಯಂಕಾಲ 5 ಗಂಟೆಗೆ ಲಘು ರಥೋತ್ಸವ ನಡೆಯುತ್ತದೆ. ಕಾರಣ ಸುತ್ತಮುತ್ತಲಿನ ಗ್ರಾಮದವರು, ನಮ್ಮ ಗ್ರಾಮದವರು ಹಾಗೂ ಎಲ್ಲ ಗ್ರಾಮದ ಹಿರಿಯರು, ರಾಜಕಾರಣಿಗಳು ಬಂದು ಈ ತಾತನ 54ನೇ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಂತಂದು ಈ ಕಮಿಟಿಯ ಪರವಾಗಿ ವಿನಂತಿಸಿಕೊಳ್ಳುತ್ತೇನೆ. ಇವನಾಗಿರುವಂಥ ಸಟ್ಪುರದ ಒಡೆಯನೆಂದೇ ಖ್ಯಾತಿಯಾಗಿರುವ ಗುರು ರುದ್ರಸ್ವಾಮಿಗಳವರ 54ನೆಯ ಜಾತ್ರೆ ಮಹೋತ್ಸವಕ್ಕೆ ಊರಿನ ಮತ್ತು ಸುತ್ತಮುತ್ತಲಿನ ಗ್ರಾಮದವರಿಗೆ ಸ್ವಾಗತವನ್ನು ಕೋರುತ್ತಾ ದಿನಾಂಕ 31/1/2026 ತಾತನವರ ಒಂದು ಪಾಲಿಕೆ ಮತ್ತು ಉತ್ಸವ ಇರುತ್ತದೆ. ಮತ್ತು ಮಾರನೆಯ ದಿನ 1/2/2026 ಬೆಳಗ್ಗೆ ಮಡಿತೇರು ಮತ್ತು ಸಾಮೂಹಿಕ ವಿವಾಹ ಮತ್ತು ಭೂರಿ ಗಣರಾಧನೆ ಮತ್ತು ಪ್ರಸಾದ ವಿನಿಯೋಗವಿದ್ದು ಮತ್ತು ಸಾಯಂಕಾಲ ಮಹಾರಥೋತ್ಸವ ಇದ್ದು ಈ ಎಲ್ಲ ಕಾರ್ಯಕ್ರಮಕ್ಕೆ ಸದ್ಭಕ್ತರು ತನುಮನದಿಂದ ಸೇವೆಯನ್ನು ಸಲ್ಲಿಸಿ ತಾತನ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಹಾಗೂ ಸುತ್ತಮುತ್ತಲಿನ ಸಕಲ ಸದ್ಭಕ್ತರು ಹಾಗೂ ಗುರು ಹಿರಿಯರು ತಾತನ ಜಾತ್ರೆಗೆ ಅಂಗವಾಗಿ 54ನೇ ವರ್ಷದ ಜಾತ್ರೆ ಅಂಗವಾಗಿ ಸಕಲ ಸದ್ಭಕ್ತರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ತಾತನ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡು ತಾವು ನಮ್ಮದು ಅಂತಂದೇಳಿ ಸೇವೆ ಮಾಡಿ ಎಲ್ಲ ಸುತ್ತಮುತ್ತಲಿನ ಹರಗುರು ಚರಮೂರ್ತಿ ರುದ್ರಸ್ವಾಮಿ ಕರ್ತೃಗದ್ದಿ ಶರಣರಾಗಿ ಎಲ್ಲರೂ ಪಾಲ್ಗೊಂಡು ಸೇವೆ ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೂ ಮತ್ತು ಸುತ್ತಮುತ್ತಲಿನ ಸಾಮೂಹಿಕ ವಿವಾಹದಲ್ಲಿ ನಡೆಯುವುದು ಏನಪ್ಪ ಅಂದರೆ, ಸುತ್ತಮುತ್ತಲಿನ ಪ್ರಸಿದ್ಧವಾದಂಥ ಮಠ ಇದು. ಆದರೂ ಸುತ್ತಮುತ್ತಲಿನ ಆರಳ ಗ್ರಾಮದವರು ಪ್ರಸಾದ ಭಾಳ ಚಂದ ಮಾಡ್ಸ್ಯಾರ ಅಂತಂದೇಳಿ ಎಲ್ಲ ಭಕ್ತಾದಿಗಳು ಭಾಳ ನೆನೆಸಿದ್ದಾರೆ ಆರಳ ಗ್ರಾಮನ. ಅದನ್ನ ವೈಯಕ್ತಿಕವಾಗಿ ತಮ್ಮ ಏನೇ ಮಾಡಿಸ್ಲಿ, ನಾವು ಮಾಡಿಸಿವಿ ನೀವು ಮಾಡಿಸಿವಿ ಅನ್ನೋದಕ್ಕಿಂತ ಎಲ್ಲ ಸುತ್ತಮುತ್ತಲಿನವರು ಕೊಟ್ಟಂಥ ಭಕ್ತಾದಿಗಳು ಹಾಗೂ ಎಲ್ಲರಿಗೂ ಧನ್ಯವಾಗಲಿ. ಹಾಗೂ ಗುರು ಹಿರಿಯರು ಹಾಗೂ ಸುತ್ತಮುತ್ತಲಿನ ಭಕ್ತರು ಸೇವೆ ಮಾಡಿ ಅದನ್ನ ಪಾಲ್ಗೊಂಡು 54ನೇ ವರ್ಷದ ಜಾತ್ರೆ ಅಂಗವಾಗಿ ಹಾಗೂ ಸಾಯಂಕಾಲ 9:30-10 ಗಂಟೆ ಸುಮಾರು ಜನ ಮೆಚ್ಚಿದ ನಾಟಕ ಇರ್ತಂತೆ. ಸಕಲ ಸದ್ಭಕ್ತರೆಲ್ಲರೂ ಬಂದು ನಾಟಕ ಭಾಗವಹಿಸಬೇಕು ಹಾಗೂ ಮಡಿತೇರಿಗೆ ಬರಬೇಕು. ತಮ್ಮಲ್ಲಿ ಸಾಯಂಕಾಲ 5 ಗಂಟೆಗೆ ರಥೋತ್ಸವ ಇರ್ತೈತಿ. ತಾವೆಲ್ಲರೂ ಬಂದು ಭಾಗವಾಗಬೇಕು ಇಲ್ಲಿ ತಮ್ಮಲ್ಲಿ ವಿನಂತಿ.